ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಬ್ಯಾಂಗಲ್ ಸ್ಟೋರ್ ಮತ್ತು ಬೇಕರಿಗೆ ಲಾರಿಯೊಂದು ನುಗ್ಗಿಬಿಟ್ಟಿದೆ. ತುಮಕೂರಿನಲ್ಲಿ ನಡೆದಿರೋ ಘಟನೆ, ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ, ಮತ್ತಿಬ್ಬರಿಗೆ ಗಂಭೀರ ಸ್ವರೂಪದ ಗಾಯವಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಬ್ಯಾಂಗಲ್ ಸ್ಟೋರ್ ಮತ್ತು ಬೇಕರಿಗೆ ಲಾರಿಯೊಂದು ನುಗ್ಗಿದೆ. ಇಬ್ಬರು ಮೃತಪಟ್ಟಿದ್ದಾರೆ, ಇಬ್ಬರಿಗೆ ಗಂಭೀರ ಗಾಯ ಆಗಿದೆ. ಓರ್ವ ಪುರುಷ, ಓರ್ವ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನುಳಿದ ಇಬ್ಬರಿಗೆ ಗಂಭೀರ ಗಾಯ ಆಗಿದೆ. ಇದು ಕೊರಟಗೆರೆಯ ಕೋಳಾಲ ಸರ್ಕಲ್ನಲ್ಲಿ ನಡೆದಿರೋ ಘಟನೆ. ಏಕಾಏಕಿ ನುಗ್ಗಿದ ಲಾರಿ ಫುಲ್ ಡ್ಯಾಮೇಜ್ ಮಾಡಾಕ್ಬಿಟ್ಟಿದೆ ಬ್ಯಾಂಗಲ್ ಸ್ಟೋರ್ ಮತ್ತು ಬೇಕ್ರಿ. ಸ್ಥಳಕ್ಕೆ ಈಗಾಗಲೇ ಕೋಳಾಲ ಪೊಲೀಸರು ಬಂದು ಪರಿಶೀಲನೆ ಮಾಡಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆಗೆ ಗಾಯಾಳುಗಳನ್ನು ರವಾನೆ ಮಾಡಿದ್ದಾರೆ. ಬಟ್ ವೆರಿ ಅನ್ಫಾರ್ಚುನೇಟ್, ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಒಬ್ಬ ಪುರುಷ, ಒಬ್ಬ ಮಹಿಳೆ. ಇನ್ನಿಬ್ಬರಿಗೆ ಗಂಭೀರ ಸ್ವರೂಪದ ಗಾಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಯಾವಾಗ ನಡೆದ ಘಟನೆ ಮತ್ತು ಇದು ನಿಯಂತ್ರಣ ತಪ್ಪಿ ಅಂದರೆ ಏನು ಯಾವ ಥರ ಈ ಲಾರಿ ಆಕ್ಸಿಡೆಂಟ್ ಆಗಿದ್ದು, ಯಾವ ಥರ ಅಂತ? ಎಸ್ ಅರವಿಂದ್, ಅದು ಲಾರಿ ಅಂದ್ರೆ ಸಹಜವಾಗಿ ಅದೊಂದು ಸರ್ಕಲ್ ಆಗಿರುತ್ತೆ. ಹಾಗಾಗಿ ಆ ಸರ್ಕಲ್ ನಲ್ಲಿ ಏನು ಟರ್ನ್ ಮಾಡ್ಕೊಳ್ತಾ ಇರುವಂತ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿರುವಂತದ್ದು. ಹಾಗಾಗಿ ಬ್ಯಾಂಗಲ್ ಸ್ಟೋರ್ಗೆ ನುಗ್ಗಿದೆ. ಅದರ ಜೊತೆಗೆ ಅದರ ಪಕ್ಕದಲ್ಲಿ ಇರುವಂತಹ ಬೇಕರಿಗೂ ಕೂಡ ನುಗ್ಗಿರುವಂತದ್ದು. ಅಕ್ಕಪಕ್ಕ ಎರಡೂ ಕೂಡ ಅಕ್ಕಪಕ್ಕ ಇತ್ತು. ಸೊ ಅಲ್ಲಿ ಸ್ವಲ್ಪ ಇಕ್ಕಟ್ಟಿನ ಜಾಗನೂ ಕೂಡ ಹೌದು. ಅದೊಂದು ಗ್ರಾಮ, ಕೊರಟಗೆರೆ ತಾಲೂಕಿನ ಕೋಳಾಲ ಒಂದು ಗ್ರಾಮ ಆಗಿರುವುದರಿಂದ ಸಹಜವಾಗಿ ಹೋಬಳಿ ಪ್ಲೇಸು ಕೂಡ ಹೌದು. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಅಲ್ಲಿ ಓಡಾಡ್ತಾ ಇರ್ತಾರೆ ಮತ್ತು ಕಿಸ್ಕಿಂದೆ ರೀತಿಯ ಅಲ್ಲಿ ಒಂದು ರಸ್ತೆ ಇರುವಂತದ್ದು. ಹಾಗಾಗಿ ಲಾರಿ ಒಳಗಡೆ ನುಗ್ಗಿರುವಂತದ್ದು. ಒಳಗಡೆ ನುಗ್ಗಿದಂತ ಪರಿಣಾಮ ಇಬ್ರು, ಮೊದಲು ಒಬ್ಬರು ಪುರುಷ ಮತ್ತು ಮಹಿಳೆ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಅಲ್ಲಿ ಇಬ್ರು ಸತ್ತಿರುವಂತದ್ದು. ಒಬ್ಬ ಮಹಿಳೆ ಮತ್ತೆ ಇನ್ನೊಬ್ರು, ಇಬ್ರು ಕೂಡ ಪುರುಷರೇ ಆಗಿರುವಂತದ್ದು. ಅವರಿಬ್ರು ಕೂಡ ಏನು ಕಾಟೇನಹಳ್ಳಿ ಗ್ರಾಮದ ರಂಗಧಾಮಯ್ಯ ಅನ್ನುವಂಥದ್ದು 65 ವರ್ಷ, ಇನ್ನೊಬ್ಬರು ಪುರದಹಳ್ಳಿ ಗ್ರಾಮದ ಬೈಲಪ್ಪ 65 ವರ್ಷ ಮೃತ ದುರ್ದೈವಿಗಳಾಗಿದ್ದಾರೆ. ಅದೇ ರೀತಿ ಕಾಂತರಾಜು, ಜಯಣ್ಣ, ಸಿದ್ಧಗಂಗಮ್ಮ, ಮೋಹನ್ ಕುಮಾರ್ ಎಂಬವರಿಗೆ ಗಂಭೀರ ಗಾಯ ಆಗಿದೆ. ಅವರೆಲ್ಲರೂ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಕೋಲಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಂಜುನಾಥ್, ಧನ್ಯವಾದ.